ನೆಲಮಂಗಲ ಬಳಿ ಭೀಕರ ಅಪಘಾತಕ್ಕೆ 6 ಮಂದಿ ಬಲಿಯಾಗಿದ್ದಾರೆ. ರಸ್ತೆ ಅಪಘಾತ. ಪಬ್ಲಿಕ್ ಟಿವಿ ಜೊತೆ ಮೃತ ಚಂದ್ರಂ ಅಕ್ಕನ ಮಗ ಶಶಿಕಾಂತ್ ಮಾತನಾಡಿದ್ದಾರೆ. ನಾನು ಅವ್ರ ಮನೆಯಲ್ಲೇ ಇದ್ದೆ, ಹೀಗಾಗಬಾರ್ದಾಗಿತ್ತು ಅಂತ ಘಟನೆ ನೆನೆದು ಮೃತರ ಅಕ್ಕನ ಮಗ ಕಣ್ಣೀರಿಟ್ಟಿದ್ದಾರೆ ಪಾಪ. ಈಗ ಒಬ್ಬೊಬ್ಬರಾಗಿ ಇದನ್ನ ರಿಯಾಕ್ಷನ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಬಟ್ ಏನೇ ಮಾತಾಡಿದ್ರು, ಯಾರು ಏನೇ ಹೇಳಿದ್ರು, ಹೋದ ಜೀವಗಳು ವಾಪಸ್ ಬರಲ್ಲ. ಬಲಿಯಾಗಿದೆ. ಅವರ ಅಕ್ಕನ ಮಗ ಶಶಿಕಾಂತ್ ಅವರು ಇದ್ದಾರೆ. ಹೇಗಿದ್ರು ಮಾವ? ಇಡೀ ಫ್ಯಾಮಿಲಿ ಈ ಥರ ಹೋಗಿದೆ. ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು? ಎಲ್ಲಿ ಹೊರಟಿದ್ರು ಆ್ಯಕ್ಚುಲಿ? ಅವರು ನಮ್ಮದು ಬಿಜಾಪುರ, ಅಲ್ಲಿಗೆ ಹೋಗ್ತಿದ್ರು. ಅವರು ಅದೇ ಬೆಂಗಳೂರಿಂದ ಬರ್ತಿರ್ಬೇಕಾದ್ರೆ ಆಗಿದೆ ಅಷ್ಟೇ, ಗೊತ್ತಿಲ್ಲ. ನಿಮ್ಮ ಜೊತೆನೇ ಇದ್ರೆ ನೀವೆಲ್ಲ ಒಟ್ಟಿಗೆ ಇದ್ರೆ? ಒಂದೇ ಮನೆ ಅಷ್ಟೇ ಅಣ್ಣ. ಇನ್ನೇ ಒಟ್ಟಿಗೆ ಬಿಜಾಪುರ ನಮ್ಮೂರು ಹೋಗ್ತಿದ್ರು, ಆಗಿದೆ ಅಷ್ಟೇ. ಈಗ ಮಾವ, ಅತ್ತೆ ಮಕ್ಕಳು ಮತ್ತು ಇನ್ನೊಬ್ಬರು ಮಾವನ ಹೆಂಡತಿ ಕೂಡ ಇದ್ರಲ್ಲ. ಒಂದು ಕಂಪ್ನಿ ಕೂಡ ಇತ್ತೀಚೆಗೆ ಓಪನ್ ಮಾಡ್ಕೊಂಡು ತುಂಬ ಸ್ಟ್ರಗಲ್ ಆಗಿ ಬೆಳೆದಿದ್ರು ಅಂತ. ಸ್ಟ್ರಗಲ್ ಆಗಿ ಬೆಳೆದಿದ್ರು, ಎಲ್ಲ ಮಾಡಿದ್ರು. ಇವು ಹೋದ್ರು, ಇನ್ನೇನು ಮಾಡೋಕ್ಕೆ ಎಷ್ಟೇ ಅಣ್ಣ, ಇನ್ನೇನು ಹೇಳೋಕ್ಕಾಗ್ತಿಲ್ಲ. ಇದು ಅವರ ಕುಟುಂಬಸ್ಥರ ಮತ್ತು ದುಃಖ ತಪ್ತವಾಗಿ ಮಾತಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ನೆಲಮಂಗಲ. ಅಲ್ಲ, ರಿಲೇಟಿವ್ಸ್ಗೆ ಎಂಥ ಶಾಕ್ ಆಗುತ್ತೆ ನೋಡಿ. ಅವ್ರು ಏನು ಮಾತಾಡ್ತಾರೆ ಪಾಪ ಈ ಟೈಮಲ್ಲಿ. ಯಾರಾದರೂ ಇಬ್ಬರಿಗೆ ಹೀಗಾಗಿದ್ದರೂ ಪರವಾಗಿಲ್ಲ, ಬಟ್ ಇಡೀ ಫ್ಯಾಮಿಲಿ ನೋಡಿ, ಆ ಫ್ಯಾಮಿಲಿನೇ ಹೊಟ್ಟೋಗಿದೆ ಕಂಪ್ಲೀಟು. ಚಂದ್ರಂ ಯಗಪ್ಪಗೋಳು, ಗೌರಾಬಾಯಿ ತಂಗಿ ವಿಜಯಲಕ್ಷ್ಮಿ, 16 ವರ್ಷದ ಜಾನ್ ಅನ್ನೋ ಹುಡುಗ, 12 ವರ್ಷದ ದೀಕ್ಷಾ, ಆರ್ಯ. ಮುಗೀತು. ಒಂದು ಕಂಪನಿಯನ್ನು ಕಟ್ಟಿ ಬೆಳೆಸಿ 300 ಜನಕ್ಕೆ ಕೆಲಸ ಕೊಟ್ಟಿದ್ದಂತಹ ವ್ಯಕ್ತಿ ಮುಗೀತು. ಒಂದೇ ಒಂದು ನಿಮಿಷ ಅಷ್ಟೇ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಅನಿಶ್ಚಿತತೆಯ ಬದುಕು ಇದು ಅಂತ. ಇರೋ ತನಕ ಚೆನ್ನಾಗಿ ನಗ್ನಾಕೊಂಡು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಇರಬೇಕಷ್ಟೇ.